ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜನವರಿ 22 ರವಿವಾರದಂದು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಬೆಳಗಾವಿ ಶಾಖೆ ವತಿಯಿಂದ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಜಿತೋ ಕೆರಿಯರ್ ಗೈಡೆನ್ಸ್ 10ನೇ ಆವೃತ್ತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕೆ ವೇಣುಗೋಪಾಲ್ ಆಡಿಟೋರಿಯಂದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ನಗರದ ವಿವಿಧ ಶಾಲೆಗಳಿಂದ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಭಾಗವಹಿಸಿ ಕ್ಯಾರಿಯರ್ ಗೈಡೆನ್ಸ್ದಲ್ಲಿ ನೀಡುವ ಸಲಹೆ ಸೂಚನೆಗಳನ್ನು ಆಲಿಸಿಕೊಂಡರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪರಮೇಶ್ವರ್ ಹೆಗಡೆ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದೊಂದು ಕ್ಯಾರಿಯರ್ ಗೈಡೆನ್ಸ್ ಅಂದರೆ ವೃತ್ತಿಪರ ಶಿಕ್ಷಣದ ಮಾರ್ಗದರ್ಶನ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿದ್ದು, ಇದರ ಮೂಲಕ ತಾವು ಮುಂಬರುವ ಜೀವನದಲ್ಲಿ ಯಾವ ಶಿಕ್ಷಣವನ್ನು ಪಡೆಯಬೇಕೆಂಬುದಕ್ಕೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಅದಲ್ಲದೆ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಹೇಳುತ್ತಾ ತಮ್ಮ ದಿನಗಳ ಕಾಲೇಜು ದಿನಗಳ ಮತ್ತು ಶಾಲಾ ದಿನಗಳ ಒಂದು ನೆನಪನ್ನು ಮೆಲುಕು ಹಾಕುತ್ತಾ ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಕ್ಯಾರಿಯರ್ ಗೈಡೆನ್ಸ್ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣದ ನಿರ್ದೇಶಕರಾದ ಏರ್ಪೋರ್ಟ್ ಡೈರೆಕ್ಟರ್ ರಾಜೇಶ್ ಮೌರ್ಯ ಅವರು ಮಾತನಾಡುತ್ತಾ ವಿಮಾನಯಾನ ಮತ್ತು ವಿಮಾನ ಸೇವೆಯಲ್ಲಿ ಇರುವಂಥ ಸೌಲಭ್ಯಗಳು ಮತ್ತು ಅದಕ್ಕೆ ಅಗತ್ಯ ಇರುವ ಶಿಕ್ಷಣ, ಅದನ್ನು ಯಾವ ರೀತಿ ಪ್ರವೇಶ ಮಾಡಬೇಕು, ಪ್ರವೇಶ ಪರೀಕ್ಷೆಗಳು ಹೇಗಿರುತ್ತವೆ ಮತ್ತು ಅಲ್ಲಿರುವಂತಹ ವೇತನ, ಸಂಬಳ ಮತ್ತು ಅವಕಾಶಗಳ ಕುರಿತು ಮಾಹಿತಿಯನ್ನು ನೀಡಿದರು. ಸಮಾರಂಭದ ಇನ್ನೋರ್ವ ಉಪನ್ಯಾಸಕರಾದ ITBTಯ ಕಮಾಂಡೆಂಟ್ ಆಫೀಸರ್ ಶ್ರೀ ರವಿಕಾಂತ್ ಗೌತಮ್ ಅವರು ಮಾತನಾಡುತ್ತಾ ಭಾರತದ ರಕ್ಷಣಾ ಇಲಾಖೆಯ ವಿವಿಧ ಅಂಗಗಳ ಮತ್ತು ವಿವಿಧ ಇಲಾಖೆಗಳ ಪರಿಚಯವನ್ನು ಮಾಡಿಕೊಟ್ಟರು. ರಕ್ಷಣಾ ಇಲಾಖೆಯಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ ಸೇರಿದಂತೆ ಯಾವ ವಿಭಾಗದಲ್ಲಿ ಹೆಚ್ಚಿನ ಅವಕಾಶಗಳಿವೆ, ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳಲು ಯಾವ ಶಿಕ್ಷಣವನ್ನು ಪಡೆಯಬೇಕು, ಯಾವ ತರಬೇತಿಯನ್ನು ಪಡೆಯಬೇಕು, ಯಾವ ಕೋರ್ಸ್ಗಳನ್ನು ಮಾಡಬೇಕು ಎಂಬುದನ್ನು ಸವಿಸ್ತಾರವಾಗಿ ಹೇಳುವ ಮೂಲಕ ಅಲ್ಲಿರುವಂಥ ಸೌಲಭ್ಯಗಳ ಕುರಿತು ಮತ್ತು ತಮ್ಮ ಜವಾಬ್ದಾರಿಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು. ಸಮಾರಂಭಕ್ಕೆ ಆಗಮಿಸಿದ ಇನ್ನೋರ್ವ ಉಪನ್ಯಾಸಕಿ ಹೈಕೋರ್ಟ್ ವಕೀಲೆ ಆದಂತಹ ಅಡ್ವೊಕೇಟ್ ಚೇತನಾ ಬಿರಾಜ್ ಅವರು ಮಾತನಾಡುತ್ತಾ ಕಾನೂನು ಸೇವೆಗಳಲ್ಲಿ ಇರುವಂತಹ ಅವಕಾಶಗಳು ಮತ್ತು ವಕೀಲಿ ವೃತ್ತಿಯಲ್ಲಿರುವಂಥ ಅವಕಾಶಗಳು, ನ್ಯಾಯಾಧೀಶರ ಆಗಿ ಹೇಗೆ ನೇಮಕಗೊಳ್ಳುತ್ತಾರೆ, ಅದಕ್ಕಾಗಿ ಇರುವಂತಹ ಅಭ್ಯಾಸ ಕ್ರಮ, ಪಠ್ಯಕ್ರಮ, ಶಿಕ್ಷಣ ಕುರಿತು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿದರು. ಇನ್ನೋರ್ವ ಉಪನ್ಯಾಸಕಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಡಾಕ್ಟರ್ ಪೂರ್ಣಿಮಾ ಪಟ್ಟಣಶೆಟ್ಟಿ ಅವರು ಮಾತನಾಡುತ್ತಾ ಶಿಕ್ಷಕರ ವೃತ್ತಿ ಅತಿ ಮಹತ್ವದ ವೃತ್ತಿಯಾಗಿದೆ. ಈ ವೃತ್ತಿಯಲ್ಲೂ ಸಹ ತಾವು ಮುಂದೆ ಬರಬೇಕು ಮತ್ತು ಈ ವೃತ್ತಿಯಲ್ಲಿ ಬರಬೇಕಾದ್ರೆ ಯಾವ ಶಿಕ್ಷಣವನ್ನು ಪಡೆಯಬೇಕು, ಹೇಗೆ ಪಡೆಯಬೇಕು ಮತ್ತು ಶಿಕ್ಷಕರ ನೇಮಕಾತಿ ಹೇಗೆ ನಡೆಯುತ್ತಿದೆ ಎಂಬುದನ್ನು ಸವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಟ್ಟರು. ಒಟ್ಟಾರೆ ಬೆಳಗಾವಿ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಕಳೆದ 10 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವ ಜಿತೋ ಕ್ಯಾರಿಯರ್ ಗೈಡೆನ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, ಈ ವರ್ಷವೂ ಸಹ ತನ್ನ 10ನೇ ಆವೃತ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. ಸಮಾರಂಭದಲ್ಲಿ ಜಿತೋ ಬೆಳಗಾಂ ಚಾಪ್ಟರ್ ಚೇರ್ಮನ್ ಆದ ಮುಖೇಶ್ ಪೂರ್ವಾಲ್ ಅತಿಥಿಗಳನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿ ನಿತಿನ್ ಪೂರ್ವಾಲ್, ಅಭಯ್ ಆದಿಮನಿ, ಅಮಿತ್ ಶಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಧನ್ಯವಾದಗಳು. एंड थैंक्स टू इडली मेकर जिसके मुझे सुबह सुबह इडली खाने को मिली. चाय उसकी बहुत अच्छी थी. थैंक्स टू एवरीथिंग. बेसिकली today's topic is what is today's topic? Career? Aviation. ऑर्गेनाइजर को तो पता ही है.
I got a call from Sri Vikram ji, I think 15 days back or 10 days back. 15 days back. तो उस दिन मैं जा रहा था हंसी, ऑन द वे था, तो विक्रम जी का कॉल आया कि ऐसा ऐसा इवेंट करना है। तो वैसे मोस्टली क्या होता है कि हमारे कैलेंडर्स होते हैं, वो हम लोग एक बना लेते हैं कि इवेंट्स कौन कौन से हैं हमारे, तो जिससे कि क्लैश ना हो। कल एक ऐसा इंसिडेंट हो गया विक्रम जी, एनएसएस वॉलेंटियर्स को मुझे एड्रेस करना था और वो मैं भूल गया। और 3 बजे हेगड़े साहब, मैं किसी और लोगों के साथ था, वो एयरपोर्ट कोल्हापुर से टीम आई थी, मैं उनके साथ था, बिल्कुल भूल चुका था। आपको कभी ऐसा लगता है कि आर्मी अफसर खड़ा हुआ है, ये यूनिफॉर्म में खड़ा हुआ है और एक गोली चलते ही लेफ्ट राइट पकड़कर हमको छोड़ जाएगा? कितना भी क्राइसिस हो, आप एक यूनिफॉर्म पहने हुए आर्मी अफसर तो छोड़िए, पुलिस वाले को भी छोड़िए, उसको अगर आप एटीएम का जो सिविल सिक्योरिटी वाला भी आदमी यूनिफॉर्म पहने देखोगे तो आपको कहीं ना कहीं लगेगा ये बंदा है, इससे कुछ मदद मिल सकती है। तो ये कुछ वैल्यूज हैं जो यूनिफॉर्म्स के अंदर इनहेरिटेड हैं और टाइम के साथ उन्होंने इसको अचीव किया है। एंड यही जो स्पिरिट है और ये जो क्वालिटीज हैं, ये अगर आपके अंदर आप लेकर आते हैं तो आप डिफेंस फोर्सेस में जाएं ना जाएं, आप लाइफ में कोई भी जॉब सिविल सर्विसेज है, स्टेट एडमिनिस्ट्रेशन है, एविएशन है, जितने भी वैरायटी ऑफ जॉब्स हैं, जॉब कोई भी हो, बेसिक लाइन एक ही है या नहीं है? आपकी अच्छी हेल्थ, आपकी अच्छी एजुकेशन, आपके अच्छे संस्कार, वैल्यूज और काम को अंजाम तक पहुंचाने की एक भावना। बहुत सारे स्टूडेंट्स केवल इसलिए फेल हो जाते हैं लाइफ में, प्रयास करते हैं, बड़े बड़े सपने भी बुनते हैं, मेहनत भी बहुत करते हैं, लेकिन जो काम उन्होंने शुरू किया है उसको अंजाम तक नहीं पहुंचा पाते, उसको फिनिशिंग टच नहीं दे पाते हैं। तो ये जो चीजें हैं जो हम डिफेंस फोर्सेस में देखते हैं, ये अगर आप अपने अंदर लेकर आते हैं तो आप कोई भी जॉब, आप देखेंगे कि एक बच्चे ने अगर पढ़ाई कर ली, अच्छे से पढ़ाई कर ली, वो जिस भी एग्जाम में बैठेगा उसका रिटर्न निकल जाएगा। हर एग्जाम के लिए अलग नहीं पढ़ना है, थोड़ा बहुत लास्ट में 5-10% का अंतर रहता है। अगर आपने सिविल सर्विसेज की पढ़ाई की तो साथ के लेफ्ट राइट वाले एग्जाम तो आप कहीं निकाल ही लोगे। अगर आपने मिडिल रेंज में भी कोई तैयारी की है तब भी आप निकालेंगे। बात यह है कि अगर आपकी अप्रोच ठीक है, आपके अंदर क्वालिटीज वैल्यूज आप कैरी कर रहे हैं, मेहनत कर रहे हैं, सेल्फ कॉन्फिडेंस है, अपने आप को हेल्थी रखा हुआ है, मास्टर स्ट्रोक के लिए तैयारी है। So sometimes, why career is given so much of importance? Because as per a research, 1/3 of the lifespan of a person is spent in working. So that's the reason you need to be comfortable when you choose a career, when you're working as a professional or a job holder. So you need to enjoy that work. It's only then you get that work satisfaction. Otherwise, every now and then you keep on repenting as to why I did not do this, why I did not do that. So before choosing a career, please understand yourself, understand your goals. So for example, you may see, if you don't understand the career aspects, then it is very difficult to choose as to which line I have to go in. And by the time you realize that this is not the career or job that I wanted to do, you cannot go back and change your profession or career. So time would have failed. So this is the right time to analyze yourself. So for example, and sometimes you may have chosen a career, but immediately you may not realize your goals. So even that may happen. You have to go through ups and downs to reach your goal. So you need to be stable. I can give my own example. I studied law because I wanted to be a lawyer. But immediately after completion of my law, yes, I joined the office of my father. I started practice. And also I was working as an academician. But later on, due to the change in the circumstances, I had to give up practice
And then I was only a visiting faculty there, honorary lecturer, working as an honorary lecturer. Thereafter, I gave an exam and I was appointed as a member of permanent Lok Adalat. Thereafter, again, Who just spoke just now, Madam who just spoke, the family of lawyers, perhaps their training was taking up law. Either I have not come here today to tell you what career you should take or you should not take. I want to tell you the secrets to the best career that you can make. You want to know the secrets? What could be the secret if I want to do a job very well? I'm sure none of you who wants to become a teacher here? Teachers, watch out. Just turn around and see not a single hand up. Oh, somebody wants to be a teacher? Yeah, but that is teaching, right? That's a teacher. IIT College or Harvard University or Massachusetts Institute of Technology, world's most famous universities. You be a teacher. Who cares if I'm the professor? People call me professor. Some call me doctor so and so. Okay, I don't care for these titles. But basically, what am I? A teacher. Right? So there's one person in this entire group who wants to become a teacher, and it's wonderful. Son, whatever you do, you have to do it well and be happy. But that is not the secret of your careers. The secret for your careers is, first thing which you have to remember is, you have to be creative. If you want to have a successful career, whichever you want to take up, for example, you want to take up aviation services, you want to take up defense services, if you want to take up law services, you want to take up artisan services. You know who's an artisan? Artist. You want to become a farmer. ಸ್ನೇಹಿತರೆ, ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿದೆ. ಈ ಚಾನಲನ್ನು ನೀವು ವೀಕ್ಷಿಸಿ, ನಿಮ್ಮ ಸ್ನೇಹಿತರಿಗೂ ಕಳುಹಿಸಿ, ಅವ್ರಿಗೂ ಸಹ ವೀಕ್ಷಣೆ ಮಾಡಲು ತಿಳಿಸಿ, ಮತ್ತು ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ನೀವು ಆಗಿ ಅವರಿಗೂ ಆಗಲು ತಿಳಿಸುವಂತೆ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಧನ್ಯವಾದಗಳು.